ಕೇರಳದಿಂದ ಚಂದ್ರದ್ರೋಣ ಪರ್ವತದ ಮಾಣಿಕ್ಯದಾರಕ್ಕೆ ಪ್ರವಾಸಕ್ಕೆ ಬಂದಿದ್ದಂತಹ 14 ವರ್ಷದ ಬಾಲಕಿ ಸಾವನ್ನಪ್ಪಿರುವಂಥದ್ದು. ಕಳೆದ 3 ದಿನದಿಂದ ನಿರಂತರವಾಗಿ ಕಾರ್ಯಾಚರಣೆ ನಡೆಸಲಾಗಿತ್ತು. ಆದರೆ ಚಿಕ್ಕ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಇವತ್ತು 4ನೇ ದಿನದ ಒಂದು ಕಾರ್ಯಾಚರಣೆ ವೇಳೆ ಮಾಣಿಕ್ಯದಾರದ ಪಾರ್ಕಿಂಗ್ನ ಕೆಳಭಾಗದ ಪ್ರಪಾತದಲ್ಲಿ ಬಾಲಕಿಯ ಶವ ಸಿಕ್ಕಿರುವಂಥದ್ದು. ಅವರ ಸಂಬಂಧಿ ಆಗಿರುವಂತಹ ಸುನೀತಾ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅತಿ ದೊಡ್ಡ ದುರಂತ, ಸಂಭ್ರಮದಲ್ಲಿ ಪ್ರವಾಸಕ್ಕೆ ಬಂದಿದ್ದರು, ಬಾಲಕಿ ನಾಪತ್ತೆ ಆದ್ಲು. ಇವತ್ತು ಮೃತದೇಹ ಸಿಕ್ಕಿದೆ. ಇದು ಯಾರೂ ಕೂಡ ಊಹಿಸದ ಒಂದು ಘಟನೆ ನಡೆದಿದೆ. ಹೌದು, ಏನು ಹೇಳೋದು, ಏನು ಹೇಳಲಿಕ್ಕೆ ಬರಲ್ಲ. ಏನು ಹೇಳ್ತೀರಾ, ಎಲ್ಲರೂ ಟೂರ್ ಹೋಗಿದ್ದಾರೆ, ಟೂರ್ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಟೂರ್ ಪ್ಯಾಕೇಜ್ ಹಾಕೊಂಡು ಕುಟುಂಬ ಸಮೇತ, ಬೇರೆ ಫ್ರೆಂಡ್ಸ್ಗಳಿತ್ತು, ಇನ್ನೊಂದು ಆಗಿದ್ರೆ ಇನ್ನೊಂದು ಥರ ಇರ್ತಿತ್ತು. ಇದು ಅಪ್ಪ ಅಮ್ಮ ಎಲ್ಲರೂ ಜೊತೆಗೆ ಇದ್ಕೊಂಡು ಹಾಸನ, ಇದು ನಮ್ಮ ಬೇಲೂರು, ಹಂಪಿ ಮತ್ತು ಚಿಕ್ಕಮಂಗ್ಳೂರು ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಅವ್ರು ಬಂದಿದ್ದರು. ಅಲ್ಲೇ 2 ದಿನ ಸ್ಟೇ ಆಗಿದ್ದಾರೆ. ನಂತರ ಇಲ್ಲಿ ಬಂದು ಚಿಕ್ಕಮಂಗ್ಳೂರಿಗೆ ಅಂತೇಳಿ ಇಲ್ಲಿ ಬಂದು 1 ಗಂಟೆಗೆ ತಲುಪಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಅಲ್ಲಿ ಹೋಗಿ ಇನ್ನೇನು ಅಷ್ಟೇ ಹೇಳಲಿಕ್ಕೆ ಮಾಣಿಕ್ಯದಾರ ಫಾಲ್ಸ್ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಫಾಲ್ಸ್ ಅಂತೇಳಿ ಅಷ್ಟು ನೀರು ಅಂತ ನೀರಿಗಿರಿ ಏನೂ ಇಲ್ಲ. ಸ್ಟೆಪ್ ಇಳಿದು ಹೋಗಿ ಇನ್ನು ರಿಟರ್ನ್ ಬಂದು 90% ಹತ್ತಿದ್ದಾರೆ. ಇನ್ನು 10% ಮೇಲೆ ಹೋಗೋದು, ಬಸ್ ಹತ್ತಬೇಕು, ಹೋಗ್ಬೇಕು, ಗಾಡಿ ಹತ್ತಬೇಕು, ಹೋಗಬೇಕು, ಅಷ್ಟೇ ಇದ್ದಿದ್ದು ಅವ್ರದ್ದು ಪ್ಲ್ಯಾನ್. ಆ ಮೂಮೆಂಟಲ್ಲಿ ಇವ್ರು ಹತ್ತಿದ ತಕ್ಷಣ ಮಗು ಒಂದು 10 ನಿಮಿಷದಲ್ಲಿ ಮಗು ಕಾಣೆ ಆಗ್ತದೆ. ಅವತ್ತಿಂದ ಮಂಗಳವಾರ ಸಂಜೆ 5:30ಇಂದ ಈ ಮಧ್ಯಾಹ್ನ 12:00ವರೆಗೆ ನಮಗೆ ಮೆಸೇಜ್, ನನಗೆ ಪೊಲೀಸರು ಡ್ರೋನ್ ಕ್ಯಾಮರಾದಲ್ಲಿ ಕಾಣಿಸ್ತಾ ಇದೆ ಅಂತೇಳಿ ಇಮಿಡಿಯೇಟ್ ಸಿಗ್ನಲ್ ಕೊಟ್ಟರು ನನಗೆ. ನಾನು ನೋಡಿದಾಗ ಆವಾಗಲೂ ನಮ್ಮ ಮನಸ್ಸಲ್ಲಿ ಇದಾಗಿರಬಾರ್ದು ಅಂತಲೇ ಇತ್ತು. ಏಕೆಂದರೆ ಬ್ಲೂ ಜೀನ್ಸು, ಬ್ಲ್ಯಾಕ್ ಟೀ ಶರ್ಟ್ ಇತ್ತು, ಅದೇ ಇದರಲ್ಲಿ ಇತ್ತು. ಬಟ್ ಇರಲದೇ ಇರಲಿ, ಏನಾದರೂ ಅಕಸ್ಮಾತ್ ಜಾರಿ ಬಿದ್ದರೂ ಜೀವ ಇರಲಿ ಅಂತಲೇ ಇದುವರೆಗೂ ಇತ್ತು. ಈಗ ಅವರ ಅಪ್ಪ ಹೋಗಿದ್ದಾರೆ, ಜೊತೆಗೆ 2-3 ಜನ ಜೊತೆಗೂ ಹೋಗಿದ್ದಾರೆ, ಕನ್ಫರ್ಮ್ ಮಾಡಿದ್ದಾರೆ. ಈ ಕ್ಷಣಕ್ಕೆ ಕನ್ಫರ್ಮ್ ಆಗಿದೆ, ಬಾಡಿ ತರ್ತಾ ಇದ್ದಾರೆ. ಇನ್ನೇನು ಪೋಸ್ಟ್ ಮಾರ್ಟಮಲ್ಲಿ ಏನಾದರೂ ಏನಾಗಿದೆ ಅನ್ನೋದು ಅದರಲ್ಲಿ ಗೊತ್ತಾಗಬೇಕು, ಅಲ್ಲದೆ ನಾವೇನು ಹೇಳಲಿಕ್ಕಾಗಲ್ಲ. ಏನಾದರೂ ಅನುಮಾನ ಇದೆಯಾ ಮೇಡಮ್? ಯಾಕಂದರೆ ಏನಾದರೂ ಯಾರಾದರೂ ಮರ್ಡರ್ ಮಾಡಿದ್ರಾ ಅಥವಾ ಯಾರಾದರೂ ತಳ್ಳಿದ್ರಾ, ಈ ಥರದ್ದು ಏನಾದರೂ ಅನುಮಾನ ಇದೆಯಾ? ಅಲ್ಲ, ನಮಗೆ ಇಷ್ಟೊತ್ತು ಸಂಜೆ ಮಧ್ಯಾಹ್ನ ಗಂಟನೂ ನಮಗಿದ್ದಿದ್ದು ಅನುಮಾನ, ಯಾರಾದರೂ ಕಿಡ್ನ್ಯಾಪ್ ಮಾಡಿರ್ಬೋದಾ, ನಮ್ಗೆ ಇರುತ್ತಲ್ಲ ಅನುಮಾನಗಳು. ಒಂದು ದಿನದಾಗೆ 4 ದಿನ ಅಂದಾಗ ನಮ್ಗೆ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಈ ಮೂಮೆಂಟಲ್ಲಿ ಹಿಂಗೆ ಸಿಕ್ಕಿದಾಗ, ಯಾಕೆ ಈಗ ಕ್ಯಾಮರಾಗಳು ಮೊನ್ನೆ ಎಲ್ಲ ಡ್ರೋನ್ ಕ್ಯಾಮರಾ ಓಡಿದೆ, 3 ದಿನದಿಂದ ಓಡ್ತಾ ಇದೆ. ಬಟ್ ಇವತ್ತಾಗ್ದಾಗ ಮಾತ್ರ ಕಾಣುವಾಗ ಸಂಶಯ ಬಂದೇ ಬರುತ್ತಲ್ಲ, ಎಲ್ಲರೂ ಅದನ್ನೇ ಹೇಳ್ತಾಯಿದ್ರು. ಬಟ್ ಆಗ ನಾನು ಫಾರೆಸ್ಟರ್ ಯಾರೋ ಕ್ಯಾಮ್ರಾ ಹಿಡ್ದವ್ರ ಹತ್ರ ಹೋಗಿ ಕೇಳಿದೆ, ತೋರಿಸಿ ಅಂತ ಹೇಳ್ಬಿಟ್ಟು. ಆಗ ನೆನ್ನೆದು ಅದ್ರ ಪಕ್ಕದಲ್ಲಿ ಹೋಗಿತ್ತು. ಇವತ್ತು ಇನ್ನೂ ಸ್ವಲ್ಪ ಇಳಿಸ್ದೆ. ಆವಾಗ ನೋಡಿ, ನೆನ್ನೆ ನೋಡಿದ ವೀಡಿಯೋ ನೋಡಿ, ನೆನ್ನೆದು ಇವತ್ತದು ವೀಡಿಯೋ ನೋಡಿಬಿಟ್ಟು ತೋರಿಸ್ಕೊಟ್ರು ಕ್ಲಿಯರಾಗಿ. ನೋಡಿ ಮೇಡಮ್, ನೆನ್ನೆದು ಈ ಬಾಟಲ್ಸ್ ಎಲ್ಲ ತೋರಿಸಿದ್ರು. ಅದರ ಪಕ್ಕದಲ್ಲೇ ಈ ಬಾಡಿ ಇದೆ.